ಬಂದ್ಲು 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 ಕುಮಾರಿ. ಹೇ ಕುಮಾರ್, ಬಾಯ್ಸ್ ಸ್ಪೋರ್ಟ್ಸ್ ಲಿಸ್ಟಲ್ಲಿ ನಿನ್ನ ಹೆಸರು ಕೊಟ್ಟಿರ್ವೇನು? ಸಾರಿ ಸಾರಿ ಸರಿ ಕಣೆ. ಕರೆಕ್ಟಾಗಿ ಹೇಳಿದೆ. ಸ್ನೇಹ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸ್ನೇಹ, ನನ್ನನ್ನು ನಿನ್ನ ಥರನೇ ನೋಡಲ್ಲ ಆಯ್ತು. ನನಗೂ ನಿನ್ನ ಥರ ಲಿಪ್ಸ್ಟಿಕ್ ಹಚ್ಕೋಬೇಕು, ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕು, ಮೇಕಪ್ ಮಾಡ್ಕೋಬೇಕಂತ ತುಂಬ ಆಸೆ ಕಣೆ. ಆದ್ರೆ ನೀನು ಯಾಕೆ ನನ್ನಿಂದ ದೂರ ಹೋಗ್ತೀಯ? ನನ್ನಲ್ಲೂ ಎಂತನದ ಭಾವನೆಗಳಿದಾವೆ ಸ್ನೇಹ, ಅರ್ಥ ಮಾಡು. ಏ ಹೋಗೋ, ನೀನ್ ಹೆಂಗಸಿರ್ತಾರ ಲಿಪ್ಸ್ಟಿಕ್ ಹಚ್ಕೊಂಡ್ ಅದೆಲ್ಲ ಮಾಡ್ತಿ, ಗಡ್ಡ ಗಿಡ್ಡ ಬಿಟ್ಕೊಂಡು ಹೋಗೋ. ಬೇರೆ ಏನಾದ್ರೂ ಕೆಲ್ಸ ನೋಡ್ಕೋ, ಗಂಡಸಿರ್ತಾರ ಕೆಲ್ಸ. ಸ್ನೇಹ, ಏ ಹೋಗೋ, ನಿನ್ ಪುರಾಣ ಕೇಳಕ್ಕೆಲ್ಲ ನನಗ್ ಟೈಮ್ ಇಲ್ಲ. ಕ್ಲಾಸಿಗೆ ಟೈಮ್ ಆಯ್ತು, ಹೋಗ್ತೀನಿ ನಾ. ಇವಳಂತೂ ಅರ್ಥ ಮಾಡ್ಕೊಲಿಲ್ಲ. ಹಾ ಹಾ, ನನ್ನ ಆತ್ಮೀಯ ಸ್ನೇಹಿತ ಇದ್ದಾನಲ್ಲ ರಮೇಶ, ಅವನ ಹತ್ರನೇ ಹೇಳ್ಕೊಂತೀನಿ. ಅವನ್ಗೆ ಎಲ್ಲ ಹೇಳ್ತೀನಿ, ಅವನಾದ್ರೂ ಅರ್ಥ ಮಾಡ್ಕೊಂತಾನೆ. ಬಾಜು ನನ್ನ ಗೆಳತಿ ಬಾಳ ನೆನಪಿಗೆ ಬರ್ತಿ. ಅಲ್ಲೇ ಇಲ್ಲೇ ಕೂತೈತ್ಲ ಡಾರ್ಲಿಂಗ್. ಯಾಕ ಏನಾಯ್ತು? ಏನಿಲ್ಲ ರಮೇಶ, ಆ ಸ್ನೇಹ ಇದ್ದಾಳಲ್ಲ, ಹಾ ಸ್ನೇಹ, ಅವಳ ಹತ್ರ ನನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಬಿಟ್ಟೆ. ನನ್ಗೂ ಕೂಡ ನಿನ್ನಂಗೆ ಇರೋಕ್ ಇಷ್ಟ, ನನ್ಗೂ ಕಾಡ್ಗೆ ಹಚ್ಕೋಬೇಕು, ಲಿಪ್ಸ್ಟಿಕ್ ಹಚ್ಕೋಬೇಕು, ನೇಲ್ ಪಾಲಿಶ್ ಹಚ್ಕೋಬೇಕು ಅಂತ ಹೇಳ್ದೆಪ್ಪ. ಅದಕ್ಕೆ ಅವಳು ನೀನ್ ಪುರಾಣ ಎಲ್ಲ ಕೇಳಕ್ ಆಗಲ್ಲ ನನ್ಗೆ, ನಾನು ಹೋಗ್ತೀನಂತ ಕ್ಲಾಸ್ ಹೋಗ್ಬಿಟ್ಲು. ಬಡವನೇನ ಒಂದ್ ಗಂಡಸಾಗಿ ಹುಟ್ಟಿ ನೀ ಎತ್ತರ ಮಾಡೋದ ನೋಡು, ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು. ಏನೋ ನೀನು ರಮೇಶ, ಹಾ ನನ್ ದೇಹ ಗಂಡಾಗಿರ್ಬೋದು, ಆದ್ರೆ ನನ್ ಮನಸ್ಥಿತಿನ ನೀನಾದ್ರೂ ಅರ್ಥ ಮಾಡ್ಕೊಳ್ಳೋ. ಹೆಂಗೋ ನಿನ್ ಹೆಂಗ್ ನಂಬೋದು ನಾನು? ಎಲ್ಲ ಗಂಡಸ್ತಾರ ನೋಡು, ಮೀಸೆ ದಾಡಿ ಎಲ್ಲ ಚೆನ್ನಾಗ್ ಕಾಣ್ತಾ ಇದೀಯಾ. ಇಲ್ಲ ಕಣೋ, ನನ್ಗೆ ಹಿಂಗಿರಕ್ ಇಷ್ಟ ಇಲ್ಲ. ಆದ್ರೂ ಏನಕ್ ಬಿಟ್ಟಿದೀನಿ ಗೊತ್ತಾ? ಯಾಕ? ನಮ್ ತಂದೆ ಇದಾರಲ್ಲ, ಹಾ ಗಡ್ಡ ಮಿಸೆ ಇದ್ರೆ ಮನೇಲಿರು, ಇಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾರೆ. ನೀನ್ ಗಂಡಸಾಗಿರ್ತೀರ ನನ್ ಜೊತೆ ಇರು, ಇಲ್ಲ ಅಂದ್ರೆ ಹೋಗ್ಬಿಡು, ಇಲ್ಲ ಸಾಯಿ. ನನ್ ಜೊತೆ ರಮೇಶ, ಬರ್ಬೇಡ ನನ್ ಜೊತೆ ನೀನು. ಏಕಿನ ಏನ್ ಹುಡುಗ ನಮ್ ಹುಡುಗನ್ ಸುದ್ದಿನೇ ಮಾತಾಡತ್ತಲ್ಲ ಊರಾಗ, ಎಲ್ಲಿದೀನಿ? ಓಯ್ ಅಯ್ಯ, ಆ ಕಡೆ ಏನ್ ಒದರ್ಕೊಂಡ್ ಬಂದೇನ? ಒದರಾಡಕತ್ತೀನಿ, ಎಮ್ಮೆ ಒದರಾಡ ಮನ್ಯಾಗ ಕೂತ್ಕಿಸಿಂದ ಊರ್ ಮಂದಿ ನನ್ ಮಗನ ಬಗ್ಗೆ ಕೆಟ್ಟದಾಗ ಮಾತಾಡಕತ್ತಾರ. ನೀನ್ ನನ್ ದ್ವೇಷಿಸ್ತಾ ಇದ್ದೀವಿ ಮನ್ಯಾಗ ಕೂತಿಲ್ಲಿ. ನಿನ್ಗೇನ್ ಗೊತ್ತ? ಕರ್ದ್ ಕೇಳೇನ ಅವ್ನ ಬಗ್ಗೆ ಏನಾರ ಊರಾಗ ಏನಾಗೈತಿ ಏನಿಲ್ಲ ಸುದ್ದಿ. ಇಲ್ಲಿ ಬರ ನನ್ ಮ್ಯಾಗ ದೋಷಿಸ್ತೀನಿ ನೀನು. ಸಮಾಧಾನ ನಾನ ಇನ್ನುವರೆಗೆ ಮತ್ತೇನ್ ಊರ್ ಮಂದಿ ಕೆಟ್ಟದಾಗ ಮಾತಾಡತ್ತಾರ ನನ್ ಬಗ್ಗೆ. ನಾ 4 ಮಂದಿಯಾಗ ಹೊಂಟ್ರ ಮರ್ಯಾದೆ ಕಡಿಮೆ, ನಾನ್ ತಲಿ ಬಗ್ಸ್ಕೊಂಡ್ ಹೋಗೋದಾಗೈತಿ ಊರಾಗಲ್ಲಿ. ನೋಡಲ್ಲಿ ಏನ್ ಮಾಡ್ಯಾರ ನೋಡ್, ಹೋಗ್ ಮನ್ಯಾಗ ಒಂದ್ಸಲ. ಏನಾಯ್ತು ಮಗಳ? ದುಡ್ಡು ಕೊಟ್ಟು ತಂದಿದ್ವಿಯಪ್ಪ, ರೊಕ್ಕ ಬಾಳ ನೋಡ್ ನಾ ಅವತ್ತಿ ಹೇಳಿಲ್ಲ, ಅವ ಏನ್ ಮಾಡತ್ತಾನ ಮನ್ಯಾಗ ನೋಡಿ ಒಂದ್ಸಲ ಹೋಗಿ. ಮತ್ತ್ ನಾನು ಅವಾಜ್ ಹಾಕ್ಬಿಡ್ತೀನಿ ಮನ್ಯಾಗ. ಹಾಕ್ಲೇನು ಒಂದ್ ಯಾಕೆ ನಿನಗ? ಹೇಳದ್ ಕೇಳ ನೀನು. ಅಮ್ಮ, ಅಪ್ಪ, ಮನೇಲಿ ಯಾರೂ ಇಲ್ಲ, ಎಲ್ರೂ ಆ ಮನೆಗೆ ಹೋಗಿದ್ದಾರೆ. ನಾನಿಲ್ಲಿ ಮೇಕಪ್ ಮಾಡ್ಕೊಂತೀನಿ, ನನ್ ಗೆಳತಿ ಕನ್ನಡಿ ಜೊತೆಗೆ ಮಾತನಾಡ್ತೀನಿ. ಅರೆ, ತಂಗಿದು ಮೇಕಪ್ ಸೆಟ್ ಇಲ್ಲೇ ಇದೆ. ನೋಡು, ನೀನೇ ಮಾಡಿದ್ದನ್ನೆಲ್ಲ. ಹೊಡಿಬೇಡಪ್ಪ ಅಣ್ಣಾಗ. ನಿನ್ ಗೊತ್ತಾಗಲ್ಲ ಸರಿ, ನಿನ್ನೆ ಬಡಿತಿ ನೋಡು. ಮತ್ತೆ ಹೇಳ್ತೀನಿ ನಾನು, ಆಕಿ ಹೆಂಗ್ ಪ್ಲೇಸ್ ಗೊತ್ತಾನ ಮಗನ. ಅಪ್ಪ ನಮ್ ಅಣ್ಣ ಅದನಪ್ಪ ಅವ. ಅಣ್ಣ ಇದ್ರ ಇರೋಲ್ಲ, 4 ಮಂದಿ ಮರ್ಯಾದೆ ಕಳ್ದಾನ ಅಣ್ಣ. ನಿನ್ನ ಅಣ್ಣ ಆದ್ರೂ ಅಪ್ಪ ನಮ್ಮ ಮಕ್ಕಳ ರೀತಿಯಾಗಿ ಬೆಳೆಸಿಲ್ಲಕ್ಕೆ. ಯಾಕಪ್ಪ ನನ್ನ ಅವತ್ತೆ? ಯಾಕಪ್ಪ
ಲೇ ಕುಮ್ಯ ಓದಿ ದೊಡ್ಡ ಆಫೀಸರ್ ಆಗ್ತಿ ಅನ್ಕೊಂಡೆ ನಾನು. ಆದ್ರ ಈ ಕಡೆ ಗಣಸು ಆಗ್ಲಿಲ್ಲ, ಈ ಕಡೆ ಹೆಂಗಸು ಆಗ್ಲಿಲ್ಲ. ಇಡೀ ಊರ್ ಮಂದಿ ಮುಂದೆ ನಾನು ಮರ್ಯಾದೆ ಕಳೆದಿಟ್ಟಿಲ್ಲ. 4 ಮಂದಿ ಮರ್ಯಾದೆ ಇತ್ತು ನಾನು. ನಮ್ನಿ ತಂದಿಟ್ಟಿ ನನ್ನ ಹಂತಕ್ಕೆ ಯಾವ ಹಂತಕ್ಕೆ ಬಂದಿನಿ ಗೊತ್ತಾ? ನಾನು ನಿನ್ ನೋಡಿ ಇಡೀ ಊರ್ ಮಂದಿ ಚೀತು ಅಂತ ಇದಾರ. ಮಗನ್ ಗಂಡ್ ಹೆತ್ತು ಹೆಣ್ಣು ಹೊಂದಿ ಎತ್ತು ಇಡೀ ಊರ್ ಮಂದಿ 100 ಮಾತು ಮಾತಾಡ್ತಾ ಇದಾರ. ನನ್ನ ಮನ್ಸಿಗೆ ಎಷ್ಟು ನೋವು ಆಗ್ತದ ಗೊತ್ತೇನೋ? ಗಡ್ಡ ಮೀಸಿ ಎಲ್ಲಾ ಬೋಳ್ಸ್ಕೊಂಡು ಆ ಹಂತಕ್ ಮಂದಿ ಗೊತ್ತನ್ನಿ. ಕೂದಲ ನೋಡಲಿ ಹೆಂಗಸಿರ್ತಾಯಪ್ಪ, ಯಾವಾಗಿಂದ ಬೆಳದಲ್ಲಿ ಹಿಂಗ ನೀ? ನಾನು ನನ್ನ ಮಗ ಗಣಸತ್ ಇಡೀ ಊರ್ ಮಂದಿ ಹೇಳ್ಕೊತ ಅಡ್ಯಾಡ್ದೆ ಅಲ್ಲೇನೆ. ಆದ್ರ ನೀ ಏನ್ ಮಾಡಕತ್ತಿ? ಮನಿ ಬಂದ್ ಹೆಂಗಸಿರ್ತಾರ, ಪೌಡರ್ ಹಚ್ಕೊಂಡೆ, ಮೇಕಪ್ ಮಾಡ್ಕೊಂಡೆ. ಲೇ ಗಂಡಸ್ ತನಕ ಮರ್ಯಾದೆ ಕೇಳಾಗತ್ತಿ ಅಲ್ಲೇ ನೀನು. ಎಷ್ಟು ಕಷ್ಟಪಟ್ಟು ಹೆತ್ತೆ ಗೊತ್ತಾ ನಿನ್ನ? ಹೇಳ್ತಿ ಹಗಲು ರಾತ್ರಿ ದೇವ್ರಿಗೆ ಬೇಡ್ಕೊಂಡು ಮಗ ಹುಟ್ಲಿ, ಗಂಡ ಮಗ ಹುಟ್ಲಿ ಅಂತೇಳಿ. ಗಂಡ ಮಗ ಹೆಣ್ಣಿನ ರೀತಿಯಾಗಿ ಮಾಡಾಕತ್ತಾನ ಇವತ್ತಿನ ದಿನ. ಲೇ ಕುಮ್ಯ, ಮನ್ಯಾಗ ಗಂಡಸಾಗಿರ್ತಿರು ಇವ್ರು, ಇಲ್ಲಾಂದ್ರ ನನ್ನ ಮನಿ ಬಿಟ್ಟು ಹೊರಗೆ ನಡಿ ಮಗನ. ನಡಿ ಬರಬಾಡಿ ಮನಿಗೆ ನಡಿ. ಲೇ ಕುಮ್ಯ, ಈ ಮನಿಗೆ ಗಂಡಸಾಗಿ ಬರ್ತಿದ್ರ ಗಡ್ಡ ಮೀಸಿ ಬಿಟ್ಕೊಂಬ ಮಗನ. ಇಲ್ಲಿಕಂದ್ ಒದ್ ಹೊರಗೆ ಹಾಕ್ತೀನಿ ಮತ್ ನಿನ್ನ. ಸರಿ ಅಪ್ಪ, ನೀನ್ ಹೆಂಗ್ ಹೇಳ್ತೀಯೋ ಹಾಗೆ. ಗಡ್ಡ ಮೀಸೆ ಬಂದ ಮೇಲೆನೆ ಮನೆಗ್ ಬರ್ತೀನಿ. ಅಂತೂ ನನ್ನ ಸಮುದಾಯಕ್ಕೆ ಬರೋದು ನನ್ಗೂ ಬಂದೇ ಬಿಟ್ಟು ನಾನ್ ಮನೆ ಬಿಟ್ಟು ಈ ಮಧ್ಯರಾತ್ರಿಲಿ ಹೋಗ್ತಾ ಇದ್ದೀನಿ. ನನ್ನ ಮನೆ, ನನ್ನ ಊರು. ಮಗ, 1 ವರ್ಷದಿಂದ ಆಯ್ತು ಯಾವುದು ಹಣ್ಣೆ ಮುಟ್ಟಿಲ್ಲಲ್ಲೋ. ತಡಿಯೋ, ಇವತ್ತು ಯಾವ್ದಾದ್ರೂ ಸಿಗ್ಲಿ, ತಿಂದೇ ಬಿಡೋಣ. ಮಗ 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 ನಿಲ್ಸು ನಿಲ್ಸು ನಿಲ್ಸು. ಯಾಕೋ ಮಗ, ಏನಾಯ್ತು? ನಡಿಗೆ ನೋಡಿದ್ರೆ ಎಂತರ ಕಾಣ್ತಾಳೆ. ಹೊಡಿಯೋ, ರಿವರ್ಸ್ ಹೊಡಿಯೋ. ಏನ್ ಸೊಂಟ, ಏನ್ ನಡಿಗೆ. ಏಯ್ ನಿಲ್ಲ 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 ಲೇ. ಏನ್ ಮಗ ನೀನು ಗಡ್ಡ ಮೀಸೆ ಇರೋರನ್ನು ಬಿಡಲ್ವಲ್ವೋ? ಆವಾಗಲೇ ನೀನೇ ಹೇಳಿದೆ ತಾನೆ 1 ವರ್ಷದಿಂದ ಯಾವುದೇ ಹಣ್ಣು ತಿಂದಿಲ್ಲ ಅಂತ. ಯಾವುದಾದ್ರೇನು ಜಮಾಯಿಸೋಣ, ನಡಿಯೋ. ಹಾಗಿದ್ರೆ ಚರ್ಮನೇನಾ? ಏಯ್ ಏನ್ ನೋಡ್ತೀಯೋ, ಎತ್ತಾಕಲೇ. ಬಿಡೋ ನನ್ನ, ಬಿಡೋ ಬಿಡೋ ನನ್ನ. ಬಿಡ್ರೋ ನನ್ನ, ಬಿಡ್ರೋ. ಒಂದ್ ಹೆಣ್ಣನ್ನು ಬಿಡಲ್ವಂತೀರಾ, ನನ್ನನ್ನು ಬಿಡಲ್ವಂತೀರಲ್ರು. ಬಿಡ್ರೋ ನನ್ನ, ಬಿಡ್ರೋ ಕಾಮ ಪಿಶಾಚಿಗಳ. ಬಿಡ್ರೋ ಬಿಡ್ರೋ ನನ್ನ. ಅಮ್ಮ, ಯಾವ್ದಾದ್ರೆ ನಮ್ಗೇನು ಸುಖ ಸಿಕ್ತಲ್ಲ ಸಾಕು. ನೋಡಿದ್ರಲ್ಲ ಗಿಡ ಮರವೇ, ನೋಡಿದ್ರಲ್ಲ ನೀವೇ, ನಾನು ಯಾರು ಹೇಳ್ಬೇಕು? ಶೈಕ್ಷಣಿಕವಾಗಿ ಶಿಕ್ಷಿತರಾಗಬೇಕಂತ ಅಂದ್ರೆ ಸಹಪಾಠಿಗಳಿಂದ ಧೋರಣೆ, ನನ್ನ ದೈಹಿಕವಾಗಿ ಅನುಸರಿಸವಾಗಿರ್ಬೇಕಂದ್ರೆ ನನ್ನ ಭಾವನೆಗಳ ಕೋರತೆ. ನಾನೇನ್ ಮಾಡ್ಲಿ? ಭಾವನೆಗಳ ಜೊತೆಗೆ ಬದುಕ್ಬೇಕಾ ಅಥವಾ ದೈಹಿಕವಾಗಿ ಬದುಕ್ಬೇಕಾ? ಶಿಕ್ಷಣವಿಲ್ಲದೆ ವಂಚಿತರಾಗ್ಬೇಕು, ಮನೆ ಬಿಟ್ಟು ಹೊರಗೆ ಬರ್ಬೇಕು, ಭಿಕ್ಷಾಟನೆ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕ್ರಿಯೆ, ಲೈಂಗಿಕ ಕಾರ್ಯಕರ್ತರಂತ ಗುರುತಿಸ್ಕೊಳ್ಬೇಕು. ನಾನೇನ್ ಮಾಡ್ಬೇಕು? ಇದೇ ನನ್ನ ಸಮುದಾಯದ ಜೀವನ, ಇದೇ ನನ್ನ ಸಮುದಾಯ. ನೋಡಿದ್ರ ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ಯಾವ ಕಡೆ ಹೋಗ್ಬೇಕು? ಏನಂತ ಒಂದು ತಿಳಿತಿಲ್ಲ. ನನ್ನ ದೇಹ, ನನ್ನ ಮನಸ್ಥಿತಿಗೂ ದೇಹಕ್ಕೂ ಅಜಗಜಾಂತರ ವ್ಯತ್ಯಾಸ. ಎಲ್ಲಿ ಹೋಗ್ಬೇಕು? ಏನ್ ಮಾಡ್ಬೇಕು? ಒಂದು ತಿಳಿತಿಲ್ಲ. ಮನೇಲಿ ನೋಡಿದ್ರೆ ಗಡ್ಡ ಮೆಸೆ ಬೀಡು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗುವಂತ ಆಚೆ ಹಾಕ್ತಾರೆ.
ಆಚೆ ಬಂದು ಗಡ್ಡ ಮೀಸೆ ಬಿಟ್ಟು ಗಡ್ಡ ಮೀಸೆ ಬಿಟ್ರೆ ಇಂತಹ ಕಾಮ ಪಿಶಾಚಿಗಳಿಂದ ದೌರ್ಜನ್ಯವನ್ನು ಅನುಭವಿಸಿದೆ. ಏನ್ ಮಾಡ್ಲಿ ನಮ್ಮ ಸಮುದಾಯದ ಅಳಲು ಇದೇನಾ? ನಮ್ಮ ಅಳಲನ್ನು ಕೇಳೋರು ಯಾರಿಲ್ವಾ? ನಾನು ಎಲ್ಲಿಗೆ ಹೋಗ್ಬೇಕು? ನಾನೇನ್ ಮಾಡ್ಬೇಕು? ಒಂದು ತೋರಿಸ್ತಿಲ್ಲ. ನನ್ನ ಸ್ನೇಹಿತ ರಮೇಶ, ಅವನಿಗೂ ನನ್ನ ಭಾವನೆಗಳನ್ನ ಬಿಚ್ಚಿಟ್ಟೆ. ಅವನು ಅರ್ಥ ಮಾಡ್ಕೊಳ್ಳಿಲ್ಲ. ಸ್ನೇಹಿತೆ ಸ್ನೇಹ ಮುಂದೊಂದು ಹೊರಗೊಂದು ಮಾಡ್ತಾಳೆ. ನಾನ್ ಬಂದಾಗ ನನ್ನನ್ನು ಅರ್ಥ ಮಾಡ್ಕೊಂಡು ಸರಿಯಾಗಿ ಮಾತಾಡ್ತಾಳೆ, ಇಲ್ಲ ಅಂದ್ರೆ ಮತ್ತೆ ನನ್ನನ್ನ ಪೀಡಿಸುತ್ತಾಳೆ. ತಂದೆ ತಾಯಿಗಳು ನನ್ನ ಎಕ್ಸೆಪ್ಟ್ ಮಾಡ್ತಿಲ್ಲ, ಈ ಸಮಾಜನೂ ನನ್ನ ಎಕ್ಸೆಪ್ಟ್ ಮಾಡ್ತಿಲ್ಲ. ನನ್ನಂತ ಗಡ್ಡ ಮೀಸು ಹೊತ್ತಿರುವಂತ ಸಮುದಾಯ ಎಷ್ಟೋ ಇದೆ, ಅವರ ಬಾಳು ಕೂಡ ಹೀಗೆ ಆಗ್ತಾ ಇದೆ. ನಾವು ನಿಮ್ಮಂತೆ ಮನುಷ್ಯರಲ್ಲವೇ? ನಮಗೂ ನಿಮ್ಮ ಹಾಗೆ ಜೀವಿಸುವ ಸ್ವಾತಂತ್ರ್ಯವಿಲ್ಲವೇ? ನಮ್ಮ ಸಮುದಾಯದ ಮೇಲೆ ಆಗುತ್ತಿರುವ ಹಿಂಸೆ, ಅತ್ಯಾಚಾರ, ದೌರ್ಜನ್ಯ ನಿಲ್ಲುವುದು ಯಾವಾಗ? ನಮ್ಮ ಭಾವನೆಗಳೊಂದಿಗೆ ನಮ್ಮನ್ನು ಬದುಕಲು ಬಿಡಿ. ನಮ್ಮನ್ನು ಮನುಷ್ಯರಂತೆ ಕಾಣಿ. ಗಡ್ಡ ಬಿಚ್ಚಿ ಒತ್ತು ಸಮುದಾಯ ತಮ್ಮ ಭಾವನೆಗಳನ್ನು ಬಚ್ಚಿಟ್ಟು ಸಮುದಾಯಕ್ಕೆ ಹೆದರಿ ಜೀವಿಸುವ ಇಂಥವರನ್ನು ಕಂಡರೆ ಪ್ರೀತಿಸಿ ಗೌರವದಿಂದ ಅವರನ್ನು ಅವರ ಹಾಗೆಯೇ